ಚೈಲ್ಡ್ ಚಪಾತಿಗಳೆಲ್ಲ ವೀಡಿಯೋನ ನೋಡೋಕ್ಕೆ ಹೋಗಬೇಡಿ. ನಾನು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ನಮಸ್ಕಾರ ಕರ್ನಾಟಕ, ಸ್ವಾಗತ ನಿಮ್ಗೆ ಕರ್ನಾಟಕದ ಮೋಸ್ಟ್ ಡೇಂಜರಸ್ ಸ್ಟೇಜ್ಗೆ. ಇಲ್ಲಿ ಟ್ಯಾಲೆಂಟ್ ಇದ್ರೆ ಶೈನ್ ಆಗ್ತೀರಾ, ಟ್ಯಾಲೆಂಟ್ ಇಲ್ಲ ಅಂದ್ರೆ ರೋಸ್ಟ್ ಆಗ್ತೀರಾ. ಇಲ್ಲಿ ಸಿಂಗರ್ಸ್ ಬರ್ತಾರೆ, ಡ್ಯಾನ್ಸರ್ಸ್ ಬರ್ತಾರೆ, ಮೆಜಿಷಿಯನ್ಸ್ ಬರ್ತಾರೆ, ಆಮೇಲೆ ಕಮಿಡಿಯನ್ಸು ಬರ್ತಾರೆ. ಆದ್ರೆ ಕೆಲವರು ಬರ್ತಾರೆ, ಬಟ್ ಅವ್ರು ಏನಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. 0% ಪರ್ಫಾರ್ಮೆನ್ಸ್, 100% TRP. ವೆಲ್ಕಮ್ ಟು ಕಲೆಗೆ ಬೆಲೆ ಇಲ್ವಾ. ಸೊ ಶೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಶೋ ರೂಲ್ಸ್ ಹೇಳ್ಬಿಡ್ತೀನಿ ನೋಡಿ. ರೂಲ್ಸ್ ತುಂಬಾ ಸಿಂಪಲ್ಲು. ಬರೋ ಪ್ರತಿ ಪಾರ್ಟಿಸಿಪೆಂಟ್ಸು ಅವ್ರವ್ರ ಕಲೆನ ತೋರಿಸ್ತಾರೆ. ಕಲೆಗೆ ಬೆಲೆ ಇಲ್ಲ ಅಂತ ಅಂದ್ರೆ ಈ ಕೆಂಪು ಬೋರ್ಡ್ ನ ತೋರಿಸಿ ಬೆಲೆ ಇಲ್ಲ ಅಂತ ಹೊಡೆದಿ ಆಚೆ ಕಳಿಸ್ತೀವಿ. ಅವ್ರ ಕಲೆಗೆ ಬೆಲೆ ಇದ್ರೆ ನಾವು ಸ್ಪಿನ್ ವೀಲ್ ನ ತಿರುಗಿಸಿ ಅವ್ರಿಗೆ ಸ್ಕೋರ್ ಕೊಡ್ತೀವಿ. ಸೊ ನಾವು ಜಡ್ಜಸ್ ಕೊಡೋ ಸ್ಕೋರು ಯಾರಿಗೆ ಜಾಸ್ತಿ ಸಿಗುತ್ತೋ ಅವರೇ ಅವತ್ತಿನ ಎಪಿಸೋಡ್ ವಿನ್ನರ್. ರೋಡ್ ಮೇಲೆ ರೈಡ್ ಮಾಡ್ತಾರೆ, ಇಂಟರ್ನೆಟ್ ಅಲ್ಲಿ ಫೈರ್ ಆಗ್ತಾರೆ. ಪ್ಲೀಸ್ ಮೇಕ್ ಸಮ್ ನಾಯ್ಸ್ ಫಾರ್ ಮೋಸ್ಟ್ ಲವಬಲ್ ಪರ್ಸನ್ ಅಂಡ್ ಮೋಟೋ ವ್ಲಾಗರ್ AK ಸ್ಪೀಚ್. ಸೊ ಇವಾಗ ವೆಲ್ಕಮ್ ಮಾಡೋಣ ರ್ಯಾಪರ್ ಜೀವನ್ ಅವ್ರನ್ನ. Yo, what's up? So welcome Jeevan. Thank you for having me here. It's a nice pleasure. ನಾನು ಬೇಸಿಕ್ಲಿ ಒಬ್ಬ ಸಿವಿಲ್ ಇಂಜಿನಿಯರ್, ಪ್ಯಾಷನೇಟ್ ರ್ಯಾಪರ್. ಸೊ ನನ್ನ ಇಂಟ್ರೊಡಕ್ಷನ್ನ ರ್ಯಾಪಿಂದನೇ ಶುರು ಮಾಡ್ತೀನಿ. ಬೀಟ್ ಇವ್ರು ಬೀಟ್ ಬಾಕ್ಸರ್ ಸುಜನ್ ಅಂತ, ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಹಾಯ್ ಗುಡ್ ಫ್ರೆಂಡ್. Let's give me the beat. Yeah. ಆಗಿ ನಂಗೆ ಬೇಜಾರಾಗಿದ್ದೆ, ನಿಮ್ಮಂತ ಫಕ್ ಬಾಯ್ಸ್ನೆಲ್ಲ ನಾನು ಬೇಜಾರು ನೋಡಿದ್ದೆ. ನಿಯತ್ತನ್ನೋದು ಇವ್ರಿಗಿಲ್ಲ, ಆದ್ರೂ ಪ್ರತಿಕಾರ ಪ್ರೀತಿ ಹೆಸರಲ್ಲಿ ಮಾಡೋದು ಇವರು. ಥರ್ಡ್ ಕ್ಲಾಸ್ ವಿಚಾರ ಅಹಂಕಾರ ತುಂಬಿದ್ರು ನಾನ್ ಡೌನ್ ಟು ಅರ್ತ್. ಸಿಕ್ ಡೋರ್ ಹತ್ರ ಮಾಡೋದಿಲ್ಲ ಫ್ಲರ್ಟ್. ರ್ಯಾಪರ್ ಅಲ್ಲದಿದ್ರು ನೋಡು ಬ್ಯಾಗಿ ನನ್ನ ಶರ್ಟ್. ಬ್ಯಾಗಿ ನನ್ನ ಶರ್ಟ್. ನಡೀತಿರೋದೆ ನಾನ್ ದೇವ್ರು ತೋರಿಸಿದ ಹಾದಿಲಿ, ನಮ್ ಸ್ವಂತ ಹಾಬ್ಗಳೇ ತುಂಬಿದ್ದೆ ದಾರಿ. ಥಾಟ್ ಕ್ಲಿಯರ್ ಆಗೋದು ಕೂತಾಗ ಬಾರಲ್ಲಿ, ಫ್ಯಾಕ್ಟ್ಸ್ಗಳೇ ನೂರಿರ್ಲಿ ನಾವು ಮಾಡೋ ಹಾಡಲ್ಲಿ. ನಿಯತ್ತು ನಿನಗಿದ್ರೆ ಬೆಳವಣಿಗೆ ನಿನಗೆ ಯಾಕೆ, ನೋಟ್ಗಳಿಗಿನ ಜಾಸ್ತಿ ಸೌಂಡ್ ಮಾಡೇ ಚಿಲ್ಡ್ರನೆ. ಇಂಟ್ರೊಡಕ್ಷನ್ಗೆ ಸಾಕು. ಓಕೆ, ಲೆಟ್ಸ್ ಗೋ. ದಿಸ್ ವಾಸ್ ಮೈ ಇಂಟ್ರೊಡಕ್ಷನ್ ಬೇಸಿಕ್ಲಿ. ಥ್ಯಾಂಕ್ ಯು. ಬ್ರೋ ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ರಾ? ಇಲ್ಲ ಬ್ರೋ, ಹೆಂಗ್ ಸೌಂಡ್ ಹೊಡೀರಿ ಬ್ರೋ. ಡ್ಯಾಪ್ ಹೆಂಗ್ ಬ್ರೋ ಶಬ್ದ ಅದು? ಬ್ರೋ ಬಾಯಲ್ಲಿ ಮಾಡೋದು ಬ್ರೋ. ಸೊ ನಾನು ಬೀಟ್ ಬಾಕ್ಸ್ ಮಾಡ್ತೀನಿ ಆ್ಯಕ್ಚುಲಿ. ಮಾಡಿ ಬ್ರೋ, ಒಂದ್ಸಲಿ ಮಾಡಿ ನೀವ. ನಾನು ಬೇಸಿಕ್ ಆಗಿ ಮಾಡ್ತೀನಿ, ಇವರಷ್ಟು ಪ್ರೋ ಆಗಿ ಮಾಡಲ್ಲ. ಬಾತ್ರೂಮ್ ಮಾಡ್ತೀಯಲ್ವಾ? ಇದನ್ನ ಆಕ್ಚುಲಿ ಒಳ್ಳೆ ಆರ್ಟ್ ಇದು. ಡ್ರಮ್ಸ್ ನ ಮೌತ್ ಅಲ್ಲಿ ಮಿಮಿಕ್ ಮಾಡೋದು, ಇದನ್ನ ಬೀಟ್ ಬಾಕ್ಸ್ ಅಂತಾರೆ. ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಬ್ರೋ ನನಗೆ ಒಂದು ಡೌಟ್, ಈ ರ್ಯಾಪರ್ಸ್ ಎಲ್ಲ ಯಾಕಂತರ ಆ ಸ್ವ್ಯಾಗ್ ಅಂದ್ರೆ ಅದು ಬಾಡಿ ಲ್ಯಾಂಗ್ವೇಜ್ ಡೆವಲಪ್ ಆದ್ರೆ ಮಾತ್ರ ಲಿರಿಕ್ಸು ಮತ್ತೆ ಫ್ಲೋ ಬರುತ್ತೆ. ಇಲ್ಲ ಅಂದ್ರೆ ನಾನು ಸುಮ್ಮನೆ ಈ ತರ ಬಂದ್ಬಿಟ್ಟು ಈ ತಟ್ ಅಂತ ಹೇಳಿದಲ್ಲಿ ಬಜಾರ್ ಹೊತ್ಬಿಟ್ಟು ಮಾತ್ರ ಆನ್ಸರ್. ನಿಮ್ಗೊಂದು ಟಾಸ್ಕ್ ಹಂಗೆ ನಿಂತ್ಕೊಂಡು ಮಾಡ್ರಿ ಯಾವ್ದಾದ್ರು ಒಂದು ರ್ಯಾಪ್. ಅದಾಗಲ್ಲ ಬ್ರೋ, ಅದಾಗಲ್ಲ ಬ್ರೋ. ಅಂದ್ರೆ ನೀವು ಸಾಂಗ್ ಆಡ್ಬೇಕಾದ್ರೆ ಅಷ್ಟೆಲ್ಲ ಮಾತಾಡ್ತಾನೆ ಓಡಾಡ್ತೀವಿ. ಅಂದ್ರೆ ಈ ಸ್ಟೇಜ್ ಮೇಲೆ ಇದೆ, ಸ್ಟೇಜ್ ಅಲ್ಲಿ ಒಂದು ಎನರ್ಜಿ ಇದೆ. ಐ ಆಮ್ ಫೀಲಿಂಗ್ ದಟ್. ನಾನ್ ನಿಂತಿದ್ದೆ ಬ್ರೋ ಅಲ್ಲಿ. ರೆಡಿ ಬ್ರೋ, ಹಂಗೆ ನಿಂತ್ಕೊಂಡು ಸ್ಟಿಲ್ ಆಗಿ. ಅದಾಗಲ್ಲ ಬ್ರೋ. ಐ ಟ್ರೈ ಬ್ರೋ ಆಕ್ಚುಲಿ ಈ ಟಾಸ್ಕ್ ನಮ್ ಸೂರ್ಯನ್ ಕೊಟ್ಟಿದ್ವಿ. ಓಕೆ, ಕೂತ್ಕೊಂಡ್ ಮಾಡಿದ್ದ, ಅರ್ಥ ಆಯ್ತಾ? ಅಳ್ಳಾಡಿರ್ಲಿಲ್ಲ. ಇವ್ರು ರ್ಯಾಪ್ ಮಾಡ್ತಾರಾ ಬಾತ್ರೂಮ್ ಅಲ್ಲಿ? ಬೀಟ್ ಬಾಕ್ಸ್ ಮಾಡ್ತಾನೆ ಆಕ್ಚುಲಿ. ಬನ್ನಿ ಹಾಗಾರೆ. ನೋ ಸ್ವ್ಯಾಗ್, ಸ್ಟಿಲ್ ಆಗ ಒಂದು 4 ಲೈನ್ ಹೇಳಿ, ಟ್ರೈ ಮಾಡಿ. ಬೀಟ್ ಕೊಡಿ. ನನ್ಗದು ಆಗಲ್ಲ, ಹಂಗೆ ಏನೋ ಒಂಥರ ಕಚ್ಚದಂಗ ಆಗುತ್ತೆ ಒಳಗಡೆ. ಒಂದ್ 2 ನಿಮಿಷ ತಡ್ಕೊಬ್ರು, ಆಮೇಲೆ ಕೆರ್ಕೊಬಹುದು. ಓಕೆ, 3, 2, 1 ಗೋ.
ಪ್ರಾರ್ಥನೆ ಮಾಡುತ್ತಿರುವೆ ನಾನು, ಶಾಪ ಹಾಕ್ತವ್ರಿಗೆಲ್ರಿಗೂ ಕಷ್ಟಕ್ಕೆ ಆಗ್ತೀನಿ ಬಿಡು ಮಗ ಅಂದವ್ರು ಕಂಡಿಲ್ಲ ಗೆಲ್ಲುನು. ಪಕ್ಷ ಯಾವ್ದೇ ಗಿದ್ರು ಜನ ಪಾಲಿಸೋಲ್ಲ ಕಾನೂನು, ಬೆಳಿತ ಕಲಿತ ನೋಡ್ತಿರುವೆ ಮೋಸ ಹೋಗೋದು ನಾನು. ಆದರೂ ನಿಲ್ಸಲಿಲ್ಲ ನಾನು ರ್ಯಾಪ್ ಬರೆಯೋದು, ಕಾಣಲಿಲ್ಲ ನಂಬಿಕೆ ಮುಂದೆ ಜಾತಿ ಧರ್ಮ ಯಾವ್ದು. ಕಂಡಿದ್ದೆಲ್ಲ ಬೇಕು ಅಂದ್ರೆ ಜೀವನ ತುಂಬಾ ಚಿಕ್ಕದು, ನಿದ್ರೆ ಸಾಲೋದಿಲ್ಲ ಯಾಕಂದ್ರೆ ಕನಸದೊಂದು ದೊಡ್ಡದು. ಹಸಿವು ಕಲಿಸೋ ಪಾಠ ನಿನಗೆ ಶಾಲೆ ಕೂಡ ಕಲಿಸೋದಿಲ್ಲ, ಕೆಲಸ ಮಾಡದೆ ಕಾಸು ಅಂದ್ರೆ ಚಿಲ್ಲರೆ ಕೂಡ ಸಿಗು ಇಲ್ಲ. ಬೇಡ್ದಿರೋಂಥ ಯೋಚನೆಗಳೇ ತಲೆ ಒಳಗೀಗ ತುಂಬಿದ್ಯಲ್ಲ, ಹಗಲು ಗನಸು ಕಾಣ್ತಾಗಿದ್ರೆ ಅಂದುಕೊಂಡಿದ್ದಾಗೋದಿಲ್ಲ. ಈ ಸ್ಕೂಲಲ್ಲಿ ನನಗೆ ಹಾಡು ಹೇಳಕ್ ಬರಲ್ಲ, ಕರ್ಕೊಂಡೋಗಿ ನಿಲ್ಸ್ಬಿಟ್ಟಿರ್ತಾರೆ ಹಿಂಗೆ ಈ ಕೈ ಕಟ್ಕೊಂಡು ಆಡದಂಗೆ. ಅಂದ್ರೆ ವಿತೌಟ್ ಮೂವ್ಮೆಂಟ್ ಜೀವನದಲ್ಲಿ ಏನು ಆಗಲ್ಲ. ಹೌದೌದು, ಮೂವ್ಮೆಂಟ್ ಮಾಡ್ಲೇಬೇಕಲ್ವ ಬ್ರೋ? ಎಲ್ಲಾರ ಒಂದ್ ಕಡೆ ಮಾಡ್ಲೇಬೇಕು. If you guys are fine, like we can. ಟ್ರೈ ಮಾಡ್ತಿದ್ದಾರೆ, ಬೇಜಾರಾಗ್ಬೇಡಿ. ಲೈಕ್ ಅಂದ್ರೆ ಅವರು ಹೇಳಿದ್ರು ರ್ಯಾಪರ್ ಬರ್ತಿದಾರೆ ಅವರು ಅಂತ, ನಿಮ್ಗೋಸ್ಕರನೇ ಬರ್ತಿದ್ದೀನಿ. ನನ್ಗೋಸ್ಕರನಾ? ಬ್ರೋ ನೀವು ಮಾಡ್ತೀರಾ? ಬರ್ಲಿ ಬರ್ಲಿ. ಕಮಾನ್. ಕೇಳಿಸ್ಕೊಳ್ಳೋ ಜೀವನ್, ನಾನಲ್ಲ ಕಣ ನಂಬರ್ 1. ಬೆಂಕಿ ಹಚ್ಚೋಕ್ ಬೇಕು ಕಡ್ಡಿ, ಸೂರ್ಯ ಹಾಕಲ್ಲ ಚಡ್ಡಿ. ಕ್ರೇಜಿ ಅನ್ಕೋ ನಾನು ಮಾಡೋ ರ್ಯಾಪು, ತಲೆಗೆ ಹಾಕ್ತಾರೆ ಕ್ಯಾಪು. ಯೋ 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 ಯೋ. ತುಂಬಾ ಚೆನ್ನಾಗಿತ್ತು, ಬರ್ಲಿ ಚಪ್ಪಾಳೆ. ಅಂದ್ರು ಅವ್ರ ರ್ಯಾಪ್ ಅಲ್ಲಿ ನಿಜ ಇತ್ತು ಗೊತ್ತಾ ನಿಮ್ಗೆ? ಅದೇ ಅವ್ರ ಚಡ್ಡಿ ಹಾಕಲ್ಲ ಸರ್. ಸೆಕೆಲ್ ಯಾರು ತಾನೇ ಹಾಕಕ್ ಇಷ್ಟಪಡ್ತಾರೆ ಹೇಳಿ? ಸೆಕೆಂಡ್ ಅಲ್ಲ, ನಾರ್ಮಲ್ ಆಗಿ ಹಾಕಲ್ಲ. ಓಕೆ, ಹಂಗಾರೆ ನೀವು ಹಾಕಿಲ್ವಾ? ಹಾಕಿದೀನಿ. ಅದೇ ತುಂಬಾ ಹಿಂಸೆ ಆಗ್ತಾ ಇದೆ ಇವನು, ಅದಕ್ಕೆ ಅವಾಗ್ಲಿಂದ ನನ್ಗೆ ಏನೋ ಒಂಥರ ಅಲ್ಲ. ಅದಕ್ಕೆ ನಾನು ಓಡಾಡ್ಕೊಂಡ್ ಮಾಡೋದು ಯಾಕೆ ಗೊತ್ತಾ? ಫ್ರೀ ಆಗುತ್ತಲ್ಲ ಅಂದ್ರೆ ಸಿಗಾಕೊಂಡು ಅದೊಂಥರ ಆಗುತ್ತೆ ಗೊತ್ತಾ, ಅದು ಹೇಳಕ್ಕಾಗಲ್ಲ ಅದನ್ನ. ಬ್ರೋ ನೀವೇನಾದ್ರೂ ಮಾತಾಡ್ಬೇಕು. ನಾನು ಹೇಳಿ ಬ್ರೋ, ಮಾತಾಡೋಣ. ಓಕೆ ಕೇಳಿ, ಏನಾದ್ರು ಧೈರ್ಯ ಬಂತು ಕೊನೆಗೂ. ಬ್ರೋ ನೀವು ಬ್ಯಾಟಲ್ ಎಲ್ಲ ಮಾಡಿದ್ದೀರಾ? ಬ್ಯಾಟಲ್ ಇಲ್ಲ, ನೆನ್ನೆ ಅದನ್ನೇ ಪ್ಲಾನ್ ಮಾಡ್ಕೊಂಡೆ ಶೋಕ್ ಬರೋಕಿನ ಮುಂಚೆ. ಒಬ್ರು ಬರ್ಲಿಲ್ಲ, ಅವ್ರು ಬಂದಿದ್ರೆ ಗ್ಯಾರಂಟಿ ನನಗೆ ಬ್ಯಾಟಲ್ ಮಾಡಿರೋರು. ಲೈಕ್ ವರ್ಡಿಂಗ್ಸ್ ಕೊಟ್ರೆ ನೀವು ಅಂದ್ರೆ ರ್ಯಾಪ್ ಮಾಡ್ತೀರಾ? ಐಲ್ ಟ್ರೈ ಅಂತ ಪ್ರೋ ರ್ಯಾಪರ್ ಏನಲ್ಲ ನಾನು, ಐಲ್ ಟ್ರೈ. ನಮ್ ಸೂರ್ಯನ್ ಬಗ್ಗೆನೇ ಏನಿಲ್ಲ, ಇವನ್ ನೇಮ್ ಸೂರ್ಯ. ಇವನಿಗೆ ಕಕ್ಕ ಮಾಡೋದು ತುಂಬಾ ಇಷ್ಟ. ಯಾರಿಗ್ ತಾನೇ ಇಷ್ಟ ಇಲ್ಲ? ಇನ್ನೊಂದೇನೋ ಓನ್ಲಿ ಫ್ಯಾನ್ಸ್ ಅಕೌಂಟ್ ಇದೆ ಇವನ್. ವಾವ್ ಬ್ರೋ, ಅಕೌಂಟ್ ಪ್ಲೀಸ್ ಕೊಡಿ. ನನ್ ನೋಡೋ ಅಂತ ಏನ್ ಬ್ರೋ ನಿಮ್ಗೆ ಆಸೆ? ಅಲ್ಲ ಅದು ಹೆಂಗಿರುತ್ತೆ ಏನು ಎತ್ತ? ಆಮೇಲೆ ಬ್ರೋ ಎಲ್ಲಾರ್ದು ಇದ್ದಂಗೆ ಇರುತ್ತೆ. ಅಲ್ಲ ನಿಮ್ದು ಇದೆಯಂತಲ್ಲ ಅಕೌಂಟ್, ಅದಕ್ಕೇನೆ ಕೇಳ್ದೆ. ಅದು ಸುಮ್ನೆ ನಿಮ್ಗೆ ಇಂಗ್ಲಿಷ್ ವರ್ಡ್ ಬೇಕು ಅಂದ್ರೆ ಸೆನ್ಸೇಷನ್ ಕ್ರಿಯೇಟ್ ಮಾಡೋಕೋಸ್ಕರ ಅದನ್ನ. ಅಲ್ಲ, ಇಂಗ್ಲಿಷ್ ವರ್ಡ್ ಬೇಕು ಅಂದ್ರೆ ಒಂದ್ ಜೊತೆಗೆ ಅವನಿಗೆ ಬಿಗ್ ಬಟ್ ಇದೆ, ಅದನ್ನ 4 ವರ್ಡ್ ಯೂಸ್ ಮಾಡ್ಕೊಂಡು ಒಂದು ರ್ಯಾಪ್ ಮಾಡಿ ನೋಡೋಣ. ಬಿಗ್ ಬಟ್ ಮತ್ತೆ ಏನೋ ಕಕ್ಕ, ಸೂರ್ಯ, ಓನ್ಲಿ ಫ್ಯಾನ್ಸ್, 4 ವರ್ಡ್. ಏನಾದ್ರೂ ಕ್ರೇಜಿ ಮಾಡಕ್ರಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಹುಟ್ಟಲ್ಲ, ಸೂರ್ಯ ನಮ್ ಸೂರ್ಯ ಮಾಡೋದಿಲ್ ಸೀದಾನೆ ಕಕ್ಕ. ಯಾ ಇವರ ಬಟ್ಟೆ ಬಿಗ್ ಇದೆ ಅಂದ್ರೆ ಪಾಪ ಕಕ್ಕಸ್ಗೆ ಬರಕ್ ತೊಂದ್ರೆ ಆಗತ್ ಸೂರ್ಯ. ಇನ್ನೊಂದ್ ವರ್ಡ್ ಏನಂದ್ರಿ ನೀವು? ಓನ್ಲಿ ಫ್ಯಾನ್ಸ್, ಓನ್ಲಿ ಫ್ಯಾನ್ಸ್, ಓನ್ಲಿ ಫ್ಯಾನ್ಸ್, ಓನ್ಲಿ ಫ್ಯಾನ್ಸ್. ಪಾಪ ಇವರು ಬೆಳಗ್ಗೆ ಎದ್ದ ತಕ್ಷಣ ಕಕ್ಕ ಮುಗಿಸಿ ಬರೋ ಅಷ್ಟರಲ್ಲಿ ಎಲ್ಲ ಇರುತ್ತೆ ಓನ್ಲಿ ಫ್ಯಾನ್ಸ್ ಅಲ್ಲಿ ಲಾಗ್ಔಟ್ ಆಗಿರ್ತಾರೆ. ಕಕ್ಕಸ್ ಅಂದ್ರೆ ಇವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಕಕ್ಕಸ್ ಇವ್ರ ಕಕ್ಕಸ್ಗಿಂತ ಇವರ ದಪ್ತಿಗ ಇಷ್ಟ, ನನಗೆ ದಪ್ತಿಗ ಇಷ್ಟ. ಲೆಟ್ಸ್ ಗಿವ್ ಅಪ್ ಫಾರ್ ದ ಬಿಗ್, ಫಾರ್ ಗಿವ್ ಅಪ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಸಾರಿ. ಓಕೆ, It's okay. It is good bro. Totally fine. ಬ್ರೋ ಅವ್ನು ತಿಗೋಡ್ಕೊಂಡ್ರು, ನೀವೇನ್ ಬೇಜಾರ್ ಮಾಡ್ಕೊಳಲ್ಲ. ಇವತ್ತಷ್ಟು ರೋಸ್ಟ್ ಮಾಡ್ಬಿಟ್ಟಿದೀವಿ ಅವನಿಗೆ. ಫುಲ್ ಖುಷಿ ಆದ ಬ್ರೋ ಅವನು. ಈ ಸಾಂಗ್ ಸಪರೇಟ್ ಆಗಿ ಅವ್ನ ಪೇಜಲ್ಲಿ ಹಾಕೋತಾನೆ. ಬ್ರೋ ನಿಮ್ಮಷ್ಟಿಲ್ಲ ಬ್ರೋ. ತಾಳ್ರಿ ಟೇಪ್ ತಾಳ್ರಿ. ಸೊ ಅಂದ್ರೆ ಇವ್ರೇನು ಸರ್ಜರಿ ಏನಾರ ಮಾಡಿಸ್ಕೊಂಡಿದಾರ ಓನ್ಲಿ ಫ್ಯಾನ್ಸ್ಗೋಸ್ಕರ ಅವ್ರು? ಬ್ರೋ ಅವ್ನ ಅಕೌಂಟ್ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡು ನೋಡಿ, ನಿಜವಾಗ್ಲೂ ಕ್ರೇಜಿ ಇದಾನೆ. ನನಗೆ ಹಂಗೆ ಫ್ರೀ ಆಗಿ ಕಳಿಸ್ತಾನೆ ಫ್ರೆಂಡ್ ಅಲ್ವಾ, ನಾವೇನ್ ಸಬ್ಸ್ಕ್ರಿಪ್ಷನ್ ತಗೊಂಡು. ಬ್ರೋ ನೀವು ಕರೆದ ತಕ್ಷಣ ನಿಮ್ ಶೋಕ್ ಬಂದಿದೀವಿ. ಬ್ರೋ ಹೇಳಿ ಬ್ರೋ. ಇವ್ರು ಕರೆದ ತಕ್ಷಣ ಅವ್ರ ಶೋಕ್ ಬಂದಿದೀವಿ, ರ್ಯಾಪ್ ಕೂಡ ಮಾಡಿದೀವಿ. ನೀವು ಕರೀತಿದ್ದಂಗ ಅವನು ಬರ್ತಾನೆ. ಅಂದ್ರೆ ಅವ್ರೊಂದ್ಸತಿ ತಿಗ ನೋಡಿದ್ರೆ ಸಾಕು. ಸೂರ್ಯಂಗಿ ಬ್ರೋ ಹಿಂದೆ ಬಂದಿದ್ದ ಕಂಟೆಸ್ಟೆಂಟ್ ಅವರು ಕಿಸ್ ಕೊಟ್ಟಿದ್ದಾರೆ, ನೀವೇನ್ ಕೊಡ್ತೀರಾ? ಬೇಸಿಕ್ಲಿ ಹಗ್ ಹಿಂಗ್ ಮಾಡ್ತಾರಲ್ವಾ, ನಾನು ಅವ್ರ ಹಗ್ ಹಿಂಗ್ ಮಾಡ್ತೀನಿ. ಮಾಡ್ಬೋದಾ? ಓಕೆ ಬ್ರೋ, ಕ್ಯಾರಿ ಆನ್. ಅಲ್ಲಿ ಇಲ್ಲಿ ಕ್ಯಾಮ್ರಾ ಕವರ್ ಆಗಲ್ಲ. ಸೂರ್ಯನ್ ದೊಡ್ಡದಲ್ವಾ, ಕಾಣಿಸಲ್ಲ. ಶರ್ಟ್ ಎತ್ತಬೇಕು ಸ್ವಲ್ಪ. ಬ್ರೋ ಚೆನ್ನಾಗಿದೆ ನೈಸ್ ಬ್ರೋ. ಅಲ್ಲ ನಿಮ್ದು ಅವರು ಚೆನ್ನಾಗಿದೆ ಅಂದ್ರು ಅದಕ್ಕೆ ಮುಟ್ಟಿದೆ.
ಸ್ವಲ್ಪ ಗಟ್ಟಿ ಇತ್ತು ಬ್ರೋ, ಕಷ್ಟ ಆಗುತ್ತೆ. ಓನ್ಲಿ ಫ್ಯಾನ್ಸ್ ಅವ್ರಿಗೆ ಗಟ್ಟಿ ಮನ್ಸು ಮಾಡ್ಕೊಂಡು ನೋಡ್ಬೇಕು. ಇಲ್ಲ ಬ್ರೋ, ಒಂಚೂರು ಬಲ್ತಿದೆ ಅಲ್ವಾ ಅದಕ್ಕೆ. ಬ್ರೋ ಕ್ರೇಜಿ ಬ್ರೋ. ನಿಮ್ದು ಬ್ರೋ ಎಳೆ ತಿಕ್ಕನ? ನಮ್ದು ಈಗ 23 ವರ್ಷ ನೋಡಿ ಹೆಂಗಿರ್ಬೋದು ಅಂತ. 23 ವರ್ಷ. ಸೇಮ್ ಬ್ರೋ. ಸೇಮ್ ಇರುತ್ತೆ ಅಂದ್ರೆ ಏನಿಲ್ಲ, ಏನು ಡಿಫ್ರೆನ್ಸ್ ಇರಲ್ಲ. ಒಂದ್ಸತಿ ಇವ್ರದೊಂದ್ಸತಿ ಟೆಕ್ಸ್ಟ್ ಮಾಡ್ಬಿಡೋಣ. ಏ ಬೇಡಪ್ಪ, ಸಾಕು, ದಿನಕ್ಕೆ ಒಂದು ತಿಗ ಮುಟ್ಟಿದ್ರು ಸಾಕು. ನಿಂದೇ ಬೇಕು ಎಲ್ಲಾರ್ಗು. ನಮ್ಮಿಬ್ರು ಅವರಿಗೆ ದುರಾಸೆ ಇಲ್ಲ, ಆಸೆ ಅಷ್ಟೇ. ಹೇಳಪ್ಪ ಏನಾದ್ರು ಇದೆಯಾ? ಬ್ರೋ ನಂದಿನ್ನೇನು ಕ್ರೇಜಿ ಬ್ರೋ, ನೀವಂತೂ ಕ್ರೇಜಿ ಮಾಡಾಕ್ಬಿಟ್ರಿ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಮಗೆ ಆಕ್ಚುಲಿ ಸ್ಟೇಜ್ ಫಿಯರ್ ಅನ್ನೋದಿಲ್ವಲ್ಲ, ಅದು ಖುಷಿ ಆಯ್ತಪ್ಪ. ಅಂದ್ರೆ ಸ್ಟೇಜ್ ಫಿಯರ್ ಇತ್ತು, ಅವ್ರದ್ದು ಮುಟ್ಟಿದ ತಕ್ಷಣ ಐ ಬಿಕಮ್ ಅ ಮ್ಯಾನ್. ಇಂಥ ಪವರ್ ಎಲ್ಲ ಐತಾ ಇಲ್ಲ ಸೂರ್ಯ? ಬ್ರೋ ಹುಷಾರು, ಮುಂದೆ ಮುಟ್ಬಿಟ್ಟಿರ, ಬೇರೆ ತರ ಆಗ್ತೀರ ಆಮೇಲೆ. ಅಂದ್ರೆ ಕೇಕ್ ಈಸ್ ಅ ಕೇಕ್ ಅಲ್ವಾ, ಇವನ್ ಇಟ್ ಹ್ಯಾಸ್ ಶುಗರ್. ಹೌದು. ಮುಂದೆಗಡೆ ರಾಡು ಇದೆ. ಉರ್ಕೊಂಬಿಟ್ಟವ್ನ್ ಬ್ರೋ, ಉರ್ಕೊಂಬಿಟ್ಟವ್ನಿಗೆ. ಇರ್ಲಿ ಬ್ರೋ, ಏನ್ ನೀರ್ ಕುಡಿತಾವನೆ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಥಿಂಗ್ ವಾಟ್ ವಿಲ್ ಬಿ? ಬ್ರೋ ಈಗ ನಿಮ್ಗೆ ಸ್ಕೋರ್ ಕೊಡೋ ಸಮಯ. ಓ ಇದು ಬೇರೆ ಇರುತ್ತೆ. ರೆಡಿನಾ? ಸ್ಟಾಪ್. 6. ನಾಟ್ ಬ್ಯಾಡ್. ಹೊಡ್ಬೋದಾ? ಇಲ್ಲ 3 ಜನದ ಬರು. ಹೌದಾ? ಸ್ಟಾಪ್. 4. 10. 10. ಸ್ಟಾಪ್. 8. 18. ಥ್ಯಾಂಕ್ ಯು ಸೋ ಮಚ್. ಕ್ರೇಜಿ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. Thank you Jeevan, thank you for Thank coming. you so Thanks much for having me here. It was a great experience and I had a lot of fun with you guys. ಏನಾರ ಸ್ವಲ್ಪ ನಿಮ್ ತೆಗೆದ ಮೇಲೆ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೇಜಾರಾದ್ರೂ ಪರವಾಗಿಲ್ಲ, ಸರಿ ಹೋಗ್ತಾನೆ. ಇದೆಲ್ಲ ಫಾರ್ಮ್ ಬರ್ತಿರೋದು ಕಂಜಿ. ಇನ್ನೊಂದ್ಸತಿ ಮುಟ್ಬೋದಾ? ಹೌ ಬ್ರೋ, ಖಂಡಿತವಾಗ್ಲೂ ಮುಟ್ಬೋದು. ಸುಮ್ನೆ ಹೇಳ್ದೆ ಬ್ರೋ. ಮುಂದೆ ಹೆಂಗ್ ಆಡ್ತಾನ ಅಷ್ಟೇ ಸಖತ್ ಇಷ್ಟ ಅವನಿಗೆ, ಹೇಳ್ಕೊಳಲ್ಲ ಕಳ್ಳ. ನಿನ್ ಜೊತೆ ಯಾಕೆ ಅದಕ್ಕೆ ತುಂಬಾ ಚೆನ್ನಾಗಿತ್ತು ಶೋ, ಇದನ್ನ ಕಂಟಿನ್ಯೂ ಮಾಡಿ. ಕನ್ನಡದಲ್ಲಿ ಈ ತರ ಒಂದು ಹೊಸ ಪ್ರಯತ್ನ ಮಾಡಿದೀರಾ, ಒಳ್ಳೆ ಸೆಟ್ ಇದೆ. ನಂಗೆ ಬಾರಕ್ ತುಂಬಾ ಖುಷಿ ಆಯ್ತು ಆಕ್ಚುಲಿ. ನೆಕ್ಸ್ಟ್ ಟೈಮ್ ನಾನು ಬಂದೇ ಬರ್ತೀನಿ, ಏನಾರ ಮಾಡೇ ಮಾಡ್ತೀನಿ. ಆಮೇಲೆ ನಿಮ್ ತಿಗಾ ಮುಟ್ಟಕ್ಕೆ ಕೊಟ್ಟಿದ್ದ ಆಪರ್ಚುನಿಟಿ ನಾನು ಯಾವತ್ತೂ ಮರೆಯಲ್ಲ. ಮುಟ್ಟ ಕೊಟ್ಟೆ ಬ್ರೋ, ತಿಕ್ಕ ಹೊಡಿಯಕ್ ಕೊಟ್ಟಿಲ್ಲ. ಫಸ್ಟ್ ಮೀಟ್ ಅಲ್ಲಿ ಅಷ್ಟೇ ಕಣ ಆಗೋದು. ತುಂಬಾ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ನಾವು ಇಂಟ್ರೊಡಕ್ಷನ್ ಕೊಡಕ್ಕಾಗಲ್ಲ, ಯಾಕಂದ್ರೆ ಅವರೇ ಹೇಳಿದ್ರು, ಅವರೇ ಬಂದು ಇಂಟ್ರೊಡಕ್ಷನ್ ಕೊಡ್ಕೊಂತೀರಿ ಅಂತ ಹೇಳ್ಬಿಟ್ಟು. ಬೆಂಕಿ ಮೊದಲು ನನ್ನ ಪರಿಚಯ ನಾನು ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ ಅಣ್ಣ. ಮಾತಾಡಿದ್ರೆ ಫನ್ನಿ ಆಗಿರ್ಬೇಕು. ನನ್ನ ಹೆಸರು ಮಂಜುನಾಥ್ ಅಂತ, ಮಾಡೋದು ವೃತ್ತಿ ಡ್ರೈವರ್ ಕೆಲಸ. ಓದಿರೋದು 4ನೇ ಕ್ಲಾಸು. ಕ್ರಾಸ್ ಅಲ್ಲ. ಆಮೇಲೆ ಅಷ್ಟೊಂದು ಇಂಗ್ಲೀಷು ಅಣ್ಣ ಒಂದ್ 90 ಯಾವ್ದಾರು ಕೊಡ್ರಪ್ಪ. ಇಲ್ಲ, ನೀರು ಹಾಕಂದೆಲ್ಲ ಕುಡಿದ್ಬಿಟ್ಟ ನೆಂದ್ಬಿಡ್ತಾರ. ಆಮೇಲೆ ಯಾಕೆ ಬೇಕು ಗುರು ಇದು? ಹೇಳೋಣ ಫುಲ್ ನೆಕ್ಸ್ಟ್. ನೋಡಿ, ಸಿಂಪಲ್ ಆಗಿ 2 ಲೈನ್ ಬರ್ದಿರೋದು. ರಾತ್ರಿ ನಿದ್ಗೆಟ್ಟು ಬಂದು ಡ್ರೈವಿಂಗ್ ಕೆಲಸದಲ್ಲಿ ಬಾ ಈ ತರ ಡೆಡಿಕೇಶನ್ ನಮ್ ಶೋಗೆ. ನೋಡಿ, ಬಬ್ರು ಅನ್ನೋದು ಒಂದು ಡೈಲಾಗ್ ಹೇಳ್ತೀನಿ. ಮ್ಯೂಸಿಕ್ ಇಲ್ಲ, ಏನು ಕರೋಕೆ ಇಲ್ಲ. ಯಾರು ತಿಳಿಯರು ನಿಮ್ಮ ರೀಲ್ಸ್ ವಿಡಿಯೋಗಳ ಮರ್ಮ, ಯಾಕೋ ನಮ್ಗೆ ಹೇಳ್ದಂಗಿದಲ್ಲಪ್ಪ. ಇನ್ಸ್ಟಾಗ್ರಾಮ್ ತೆರೆದರೆ ನಿಮ್ಮ ವಿಡಿಯೋಗಳ ಕರ್ಮ, ವ್ಯೂಸ್ ಲೈಕ್ಗಳಿಗೆ ಅಂತಿಂತ ವಿಡಿಯೋಗಳ ಮರ್ಮ. ಹುಚ್ಚುಚ್ಚಾಗಿ ರೀಲ್ಸ್ ಮಾಡಿ ಕಲೆಗೆ ಬೆಲೆ ಇಲ್ಲದಂತೆ ಮಾಡಿದವರು. ಅಲ್ಲಪ್ಪ, ನಾನು ಹಿಂಗ್ ಮಾಡಿದೆ, ನೀವ್ ಯಾಕೆ ಬೇಜಾರ್ ಮಾಡ್ತಿದ್ದೀರಾ? ಸಿಗ್ನಲ್ ನಿಂತಿದ ಕರ್ಕೊಂಡ್ ಕುಂಡ್ರು ಅದಕ್ಕೆ ಕಣ್ರಿ ಹೊಡಿಯಲ್ಲ ಡೈಲಾಗು ಎಳಿತೀರ ನನ್ ಲೆಗ್ಗು ಅನ್ನೋದು. ನಾನೇ ಅಣ್ಣ. ಆಮೇಲೆ ಮತ್ತೆ ಇನ್ನೇನು ಹೇಳಿ? ಜಡ್ಜಸ್ ಬಗ್ಗೆ ಹೇಳ್ಬೇಕಾ? ಏನು ಅಷ್ಟೇನಾ? ಮುಗೀತಾ? ಏನ್ ಮುಗಿತೈತೆ? ಯಾವ ಡೈಲಾಗ್ ಬಿಡ್ಬೇಕು ಹೇಳ್ರಿ? ಬಿಡಿ ಡೈಲಾಗ್ ಹೊಡೀರಿ, ಅವಾಗಲೇ ಹೊಡೆದ್ರಲ್ಲ. ಒಂದ್ ನಿಮಿಷ ಮರ್ತೇ ಬಿಟ್ಟಿದ್ದೆ. ಸಾರಿ. ಉಲ್ಟಾ ತಿರ್ಗಿ ನೆನಪಿಸ್ಕೋ. ಏನಿಲ್ಲ, ಹಂಗೆ ಹೇಳ್ಚಾ? ನಾನ್ ಸೇದದ್ ಬೀಡಿ, ನೋಡಲ್ಲ ಲೇಡಿ, ನನ್ನ ಕೆಣಕ್ಬೇಡಿ, ತಿನ್ನೋದು ಬಾಯ್ಡಾಗ್ ನೋಡಿ. ಸೂಪರ್ ಅಣ್ಣ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ ಮೈ ನೇಮ್ ಇಸ್ ಮಂಜು ಡ್ಯಾಶ್ ಅಂತೀನಿ. ಡ್ಯಾಶು ಡ್ಯಾಶ್ ಒಂದು ಸೆನ್ಸಾರ್, ಅದು ಸೆನ್ಸಾರ್ ಕಟ್. ಹೇಳಣ್ಣ, ನಿಂಗೆ ಇಷ್ಟ ಬಂದಿದ್ದು ಹೇಳು. ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ಮೈ ನೇಮ್ ಇಸ್ ಮಂಜು, ಹಿಡ್ಕೊ ನಂಗೆ ಗುಂಜು ಅಂತೀನಿ.
ತೀರಾ ಸೆನ್ಸರ್ ಆಗೋಯ್ತು ಬೇಡ ಇನ್ನೊಂದ್ ಎರಡು ಕೊಡ್ರಿ ಅವ್ರಿಗೆ ಅವಾಗ್ಲಿಂದ ಬಿಡ್ತಿಲ್ಲ ಅದೇ ಮಾತಾಡಕ್ಕೆ. ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಕೇಳಿದ್ರೆ ಏನಪ್ಪ ನಿನ್ನ ಹೆಸರು ಅಂದ್ರೆ ನನ್ನ ಹೆಸರು ಮಂಜುನಾಥ ಸಾಕಣ ಸಾಕು ಇಷ್ಟ ಅಣ್ಣ ಇಷ್ಟ ಹೇಳು ಇಷ್ಟ ಹೇಳಿ ಇನ್ ಮುಂದಕ್ಕೆ ಏನು ಹೇಳ್ಬೇಡ ಇನ್ನ ಅಣ್ಣ ಅದ್ ಮೇಲ್ಗಡೆ ಅದು ಲೆಟರ್ ಎಲ್ಲ ಓದ್ತಿ ಅಲ್ವಾ ನೀನು ಮೇಲ್ ಮಾಡಿದ್ರೆ ಅಂದ್ರೆ ಮೇಲ್ ಮಾಡೋದಲ್ಲ ಅಣ್ಣ ಮೇಲ್ಗಡೆದು ಅಲ್ಲಿ ಎಲ್ಲಿ ಲೆಟರ್ ಓದ್ತೀನಿ. ಏನ್ ಹೇಳ್ರಿ ಅದು KB ಕಲೆಗೆ ಬೆಲೆ ಇಲ್ವಾ? ಅದ್ರ ಪಕ್ಕದಲ್ಲಿ ಐತಲ್ಲ ಏನಣ್ಣ ಅದು ಪಕ್ಕದಲ್ಲಿ ಪಂಜೆ ಹಿಡ್ಕೊಂಡು ಓಡಾಡ್ತಾ ಇದೀವಿ ನಾವು ಕಲೆಗೋಸ್ಕರ ಅಂತ ಅರ್ಥ. ಗೊಂಜಿ ಹಿಡ್ಕೊಂಡು ಓಡಾಡ್ತಿರೋದು ಅದು ಅದೇ ಮೈಗೆ ಇರೋದು. ನಾವ್ ಮಾಡಿಸ್ಬೇಕಾರೆ ಮೇಲ್ಗಡೆ ಹಿಂಗೆ ಅಣ್ಣ ಹೆಂಗಣ್ಣ ಬೆಂಕಿ ನೋಡ್ದ ಮೇಲ್ಗಡೆ ನೀನು ಅದಲ್ಲ, ಇಲ್ಲಿ ಮೈಕ್ ಕಾಣಲ್ಲ, ಇಲ್ಲಿ ಮೇಲ್ಗಡೆ ಐತ್ ನೋಡು ಬೆಂಕಿ ಉರಿತೈತೆ. ನಾವು ಕಲೆಗೆ ಬೆಲೆ ಇಲ್ವಾ ಅಂತ ಹೋರಾಡ್ತಾ ಇದೀವಿ ಪಂಜೆ ಹಿಡ್ಕೊಂಡು ಅನ್ನೋ ರೀತಿ ಐತೆ ಅದು. ಮಾಡಿಸ್ಬೇಕಾರೆ ನಾವು ಐಡಿಯಾ ನಮಗ್ ಬರ್ಲಿಲ್ಲ ಅಣ್ಣ. ಈ ತರ ಐಡಿಯಾನೇ ಮಾಡಿವಾಗ ಪಂಜು ಬೆಂಕಿ ಎಲ್ಲರೂ ಫುಲ್ ಸ್ಟ್ರಿಕ್ಟ್ ಆಗಿ ಕುತ್ಕೊಂಡಿರ್ತೀವಿ. ನೀನ್ ಏನಾದ್ರೂ ಮಾಡು, ನಮ್ ಮುಂದೆ ಬಾ, ನಮ್ನ ಆಟ ಆಡ್ಸು, ಏನಾದ್ರೂ ಮಾಡು, ಆಯ್ತಾ? ಕೊಡ್ರಿ. ಇದು ಒಟ್ಟಿನಲ್ಲಿ ನಮ್ನ ನಗಿಸ್ಬೇಕು. ಗದೆ ಎತ್ತಿದ ವೀರ ಟ್ಯಾನ್ 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 ಟ್ಯಾನ್. ಬರೀ ಇದನ್ನೇ ಹೇಳ್ತೀನಿ, ಗದೆ ಹಿಡ್ಕೊಂಡು ಇದನ್ನೇ ನಂದೊಂದು ಫುಲ್ ಬಾಟ್ಲು ಅಂತ ತಿಳ್ಕೊ. ಹೇಳೋಣ ತೆರ್ರ ತುರಿ ದೊಂಬ್ರೆಟ ಬರ್ಬೇಕಲ್ಲ ತೆಳ್ಳಟ ಈ ಜಡ್ಜಡ್ಸ್ಗಳು ನಗಲ್ವಲ್ಲ ಡ್ಯಾಶ್. ನೀವೇನ್ ಹೇಳಕ್ ಹೋಗಿದ್ರಿ ಹೇಳ್ರಿ ನೆಕ್ಸ್ಟ್ ಅದು ಮುಂದಕ್ಕೆ. ಅವ್ರೇನ್ ಹೇಳಿದ್ರು ಗೊತ್ತಾ ಅಣ್ಣ? ನನ್ನ ಆದ್ಮೇಲೆ ಏನ್ ಹೇಳ್ರಿ? ತರ ತುರಿ ದೊಂಬ್ರಾಟ, ಅದಾದ್ಮೇಲೆ ಬರ್ಬೇಕಲ್ಲ ತಳ್ಳಾಟ, ಅದಾದ್ಮೇಲೆ ಡ್ಯಾಶ್ ಅಂತ ಕೊಟ್ನಲ್ಲ, ಸೆನ್ಸಾರ್ ಕಟ್. ಈಗ ಮಂಜಣ್ಣಂಗೆ ಸ್ಕೋರ್ ಕೊಡೋ ಸಮಯ. ಕೋರ್ ಕೊಡೋದಿರ್ಲಿ, ಅದಕ್ಕೆ ಮುಂಚೆ ಒಂದು ಡೈಲಾಗು, ಕಲ್ಪತರು ನಾಡು ಹುಡುಗ ಹೊಡೋದ್ರೆ ಡೈಲಾಗು ಮುಳುಗುತ್ತೆ ಅಡಗು. ಈ ಡೈಲಾಗ್ ಇವ್ರ ಜೊತೆನೂ ಕೋಲಾಟ ಆಡ್ ನೀನು. ಇಲ್ಲ ಇಲ್ಲ ಬೇಡ 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 ಅವ್ರಿಗ ಅಣ್ಣ ತಿರ್ಗುಸನ ಇಲ್ಲ. ಹಾಂ ಇದು ಓಕೆ ಓಕೆ 3, 2, 1 ಸ್ಟಾಪ್. ಹಾಂ ಅಷ್ಟೇ ಬಂತು. ಎಷ್ಟು ಆರೆ ಅಣ್ಣ ನಾನು ಮಾಡ್ಲಾ? ನೋಡಪ್ಪ ಹೆಂಗ್ ಮಾಡ್ತಾರೆ. ತಿರ್ಗುಸ್ಲಾ? ಮಾಡೋದಲ್ಲ ತಿರ್ಗುಸ್ಲಾ? ಅಲ್ಲ ಹೆಂಗ್ ಮಾಡ್ತೀರಾ ನೋಡಿ. ರೆಡಿನಾ? ರೆಡಿ ಓಕೆ ಸ್ಟಾಪ್. 8 ಓಕೆ ಲೆಟ್ಸ್ ಗೋ ಕಾರ್ತಿಕ್. ಸ್ಟಾಪ್. ಹುಡುಗ ಪ್ರಾಕ್ಟಿಕಲ್ ಆಗಿ 8 8 8 16 6 ಅಣ್ಣ 22. ಥ್ಯಾಂಕ್ಸ್ ಅಣ್ಣ, ಒಂದಿಗೆ ತುಂಬಾ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಕಲೆ ನಮ್ಮ ಮುಂದೆ ತೋರಿಸಿದ್ದೆ. ಅಲ್ಲ ಜಡ್ಜಸ್ಗಳೇ ಇಷ್ಟೊಂದು ನಕ್ಬಿಟ್ರೆ ಆಡಿಯನ್ಸ್ ಇನ್ನೆಷ್ಟು ನಗ್ಬೇಕು. ಅವ್ರಿಗೆ ನಮ್ಮ ಪಂಚು. ಬಗ್ಗೆ ಏನಾದ್ರು ಹೇಳ್ರಿ. ಡೈಲಾಗ್ ಹೊಡೆದು ಬಿಡ್ತೀನಿ ಅಷ್ಟೇ. ಹೇಳ್ರಿ ಡೈಲಾಗ್. ಆದಂಗಾಗ್ಲಿ ಮಾದಪ್ಪನ ಜಾತ್ರೆ, ಆದಂಗಾಗ್ಲಿ ಮಾದಪ್ಪನ ಜಾತ್ರೆ, ಕಲೆಗೆ ಬೆಲೆ ಇಲ್ವಾ, ನಡೀತೈತೆ ಇಲ್ಲಿ ಯಾತ್ರೆ, ಬನ್ನಿ ಎಂಜಾಯ್ ಮಾಡಿ. Thank you, Manju avare. Thank you. So let's welcome Lavan on the stage, please. ಹಾಯ್ ಜಡ್ಜಸ್. So hi Lavan. ಸೊ ನಿಮ್ ಟ್ಯಾಲೆಂಟ್ ಇವತ್ತು ನಾವು ನೋಡಿರೋ ಪ್ರಕಾರ ನಿಮ್ಗೆ ಆಕ್ಟಿಂಗ್ ಅಂತ ಹೇಳ್ಬಿಟ್ಟು ಹೇಳಿದಿರಾ. ಹೌದು. ಸೊ ಯು ಕ್ಯಾನ್ ಶೋಕೇಸ್ ಯುವರ್ ಟ್ಯಾಲೆಂಟ್ ಲವಣ್. ಓಕೆ, ಇದು ಒಂದು ಸಾಮಾಜಿಕ ನಾಟಕದ ಒಂದು ಸಂಗೊಳ್ಳಿ ರಾಯಣ್ಣನ ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ದೇವಿ, ಓ ಕನ್ನಡ ಸಾಮ್ರಾಜ್ಯ ಲಕ್ಷ್ಮಿ, ಏನಿದು ತಾಯಿ ನಿನ್ನ ಲೀಲೆ. ಸತ್ಯಕ್ಕೆ ನಿಂತರೆ ಸಧರ್ಮಿಗಳು, ಯುದ್ಧಕ್ಕೆ ನಿಂತರೆ ಕಳುಗಳಿಗೆಂದು ಪ್ರಖ್ಯಾತರಾದ ನಿನ್ನ ಮಕ್ಕಳು ಕನ್ನಡಿಗರಿಗಿಂದು ನಿಲ್ಲಲು ನೆಲೆ ಇಲ್ಲದೆ, ಮನಕ್ಕೆ ನೆಮ್ಮದಿ ಇಲ್ಲದೆ, ಆಂಗ್ಲರ ಹಂಗಿನಲ್ಲಿ ಉಸಿರೆಳೆದು ಬಾಳಬೇಕಾದ ಕಾಲ ಬಂತೆ. ಕನ್ನಡಿಗರ ಕಲ್ಪವೃಕ್ಷವಾಗಿ ವಿರಾಜಿಸಿದ ಕಿತ್ತೂರು ನಿನ್ನ ಮಕ್ಕಳಿಂದಲೇ ನಿರ್ನಾಮವಾಯಿತೆ. ಅಯ್ಯೋ ದೇವಿ, ಕನ್ನಡಿಗರ ಕಲ್ಪವೃಕ್ಷವಾಗಿ ವಿರಾಜಿಸಿದ ಕಿತ್ತೂರು ನಿನ್ನ ಮಕ್ಕಳಿಂದ ನಿರ್ನಾಮವಾಯಿತೆ. ವಿಜಯನಗರ ಸಾಮ್ರಾಜ್ಯ ಎಂಬಂತೆ ಕನ್ನಡಿಗರ ನೆತ್ತರು ನಿನ್ನ ದಮನಿಗಳಲ್ಲಿ ಹರಿಯುತ್ತಿರುವಾಗ ನೀನ ಜಡವಸ್ತುವಾದೆಯಾ? ಕನ್ನಡ ಕಲಿ ಸಮರಸಿಂಹಾನಿಸಿಕೊಂಡ ನಿನ್ನ ನಾಡು ನುಡಿ ಪ್ರೇಮವೇನಾಯಿತು? ನಿನ್ನ ಕೆಚ್ಚಿಗೆ ಹುಚ್ಚು ಹಿಡಿಯಿತೆ, ನಿನ್ನ ಕೆಚ್ಚಿಗೆ ಹುಚ್ಚು ಹಿಡಿಯಿತೆ. ಒಂದ್ ಹೇಳಕ್ ಇಷ್ಟಪಡ್ತೀನಿ ಬ್ರೋ, ನೀವು ಮಿಸ್ ಆಗಿ ಈ ಶೋ ಬಂದ್ಬಿಡಿದ್ರ. ಕ್ರೇಜಿ ಬ್ರೋ, ಕ್ರೇಜಿ. ಟ್ಯಾಲೆಂಟ್ ಇಟ್ಕೊಂಡಿರೋರು ಮಿಸ್ ಆಗಿ ಈ ಶೋಕ್ ಬಂದ್ಬಿಟ್ಟಿದ್ದೀರಾ. ಸೊ ಯಾ ಬ್ರೋ, ಬಟ್
ನೀವೇನೇ ಡೈಲಾಗ್ ಹೊಡಿದ್ರು ಬಟ್ ಇಟ್ ವಾಸ್ ನಿಮ್ಮದು ಅದು ನೀನಾಸಮ್ಮಿಂದ ಅಲ್ಲಿಂದ ಆಲ್ರೆಡಿ ಲೈಕ್ ಅಲ್ಲಿಂದ ಒಂದು ಆ ವೇಟೇಜ್ನ ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ. ದಟ್ ಈಸ್ ಕ್ರೇಜಿ. ನಿಜವಾಗ್ಲೂ ಗ್ರೇಟ್ ಬ್ರೋ. ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶ ಕೊಟ್ಟಂತ ನಿಮಗೂ ಒಂದು ದೊಡ್ಡ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಬ್ರೋ ಇದು ಬಿಟ್ಟರೆ ನಿಮಗೆ ಬೇರೆ ಏನಾದ್ರೂ ಈ ಟ್ಯಾಲೆಂಟ್ ಬಿಟ್ಟು ಬೇರೆ ಏನಾದರೂ ಇದೆಯಾ ನಿಮ್ಮ ಹತ್ರ? ಬೇರೆ ಟ್ಯಾಲೆಂಟ್ ಅಂತ ಅಂದರೆ ಹಾಡೆಲ್ಲ ಹೇಳ್ತೀನಿ ಬ್ರೋ. ಓಕೆ, ಸೊ ಹಾಡಂದ್ರೆ ಯಾವ ಥರ ಹೇಳ್ತೀರಾ? ಅದೇ ಹೇಳನಲ್ಲ, ಅಂದರೆ ಮಾಮೂಲಿ ಹುಡುಗರ ಜೊತೆ ಇದ್ದಾಗ ಸಿನಿಮಾ ಸಾಂಗು ಕೇಳ್ತಾ ಇದ್ರೆ ಗುನುಗ್ಬೋದು ಅಷ್ಟೇ. ಅದು ಬಿಟ್ಟರೆ ಪೌರಾಣಿಕ ಅದು ಹೇಳಿ ಅಂದರೆ ಬೇಕಾದ್ರೆ ಹೇಳ್ತೀನಿ ಒಂದು. ಸೊ ಪೌರಾಣಿಕ ನಾವು ನೋಡಿದ್ವಿ ಇವಾಗ ಆಲ್ರೆಡಿ. ಸೊ ನೀವು ಏನಾದರೂ ಬೇರೆ ಥರ ಏನಾದರೂ ಮಸಾಲೆ ಹಾಕಿ ಏನಾದರೂ ಕೊಡ್ಬೋದಾ? ಅಂದ್ರೆ ಶೋ ಇರೋದೇನೆ ನಿಮ್ಗೆ ಗೊತ್ತು, 0% ಪರ್ಫಾರ್ಮೆನ್ಸ್, 100% TRP. ಸೊ ಬ್ರೋ ಇಂಡೈರೆಕ್ಟ್ ಆಗಿ ನಾನು ಯಾವಾಗಲೇ ಕೇಳಿದ್ನಲ್ಲ, ರೋಸ್ಟ್ ಮಾಡಿ ಅವ್ರಿಗೆ ಹೇಳ್ತೀನಿ. ಏನಾದರೂ ರೋಸ್ಟ್ ಮಾಡ್ರಿ ಪ್ಲೀಸ್. ಓಕೆ, ಲೆಟ್ಸ್ ಗೋ. ನಮ್ಮೂರಿಗೆ ಬ್ರೋ ಈಗ ಅದೇ ನನ್ಗೇನು ಗೊತ್ತು ನಾನು ಅದನ್ನ ಮಾಡೋಬಲ್ಲೆ. ಈಗ ನೀವು ಯಾವ ಥರ ಮಾತಾಡಿಸ್ತೀರಾ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನೇನು ನನಗೇನೇನು ನನಗೆ ಗೊತ್ತಿದೆ, ನನ್ನ ಕಲೆ ಆಗಿರಲಿ, ಈಗ ಹಾಡು ಹೇಳೋದಾಗಿರಲಿ, ಈಗ ಬೊಬ್ರು ಅನ್ನೋ ಡೈಲಾಗ್ ಹೇಳು ಅಂದರೆ ಪೂರ್ತಿ ಲೆಂತಿ ಡೈಲಾಗ್ ಹೇಳ್ತೀನಿ. ಅದು ಬಬ್ರುವಾನ ಡೈಲಾಗ್ನ ನಾನು ಆಮೇಲೆ ತೊಗೊಂಬರ್ತೀನಿ, ಅದು ಇನ್ನೊಬ್ರು ರೆಡಿ ಇದ್ದಾರೆ. ಸೊ ಬ್ರೋ, ಸೊ ನೀವು ಹಾಡಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. ಓಕೆ, ಇದು ಪೌರಾಣಿಕದೇ, ದುರ್ಯೋಧನಂದು ರಾಜ್ಯಸಭೆ ಒಳಗಿರೋ ಒಂದು ಹಾಡು. ಓಕೆ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ, ನೋಡಲ ಆಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಪಳಪಳಿಸುತ್ತಿದೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಪಳಪಳಿಸುತ್ತಿವೆ. ದೇವಲೋಕಾದಿಲೋಕವೇ ಮೆರುಗಿ ಧರಗಿಳಿದಂತಿದೆ, ದೇವಲೋಕಾದಿಲೋಕವೇ ಮೆರುಗಿ ಧರಗಿಳಿದಂತಿದೆ. ಎನಿಪೋಯಿ ಕೃಷ್ಣನ ದರ್ಪದ ಸಿರಿತನ, ಎನಿಪೋಯಿ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಕ್ರೇಜಿ, ಫುಲ್ ಕ್ರೇಜಿ ನೀವು ಮಾತ್ರ. ಬ್ರೋ ನೀವು ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡಿದ್ದೀರಾ, ನಾವು ನಿಮಗೇನು ರೋಸ್ಟ್ ಮಾಡೋಕ್ಕಾಗಲ್ಲ. ಮಾಡಿದ್ರೆ ನಿಜವಾಗ್ಲೂ ಜನ ತಂಡ ಜನ ನಮ್ಮನ್ನಂತೂ ಬಿಡಲ್ಲ. ಅದು ನಾವು ಟ್ಯಾಲೆಂಟಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಫನ್ ಆಗಿ ನಾವು ಬೇರೆ ಏನಾದ್ರು ತಗೊಂಡೋಗೋಣ. ನಮ್ಮ ಸೂರ್ಯಂಗೆ ಒಂದೇನೋ ನೀವು ಕಷ್ಟವಾಗಿರೋ ಡೈಲಾಗ್ ಹೇಳ್ಕೊಡ್ಬೇಕು. ಅವ್ನು ಹೇಳ್ತಾನೆ, ನೀವು ಹೇಳ್ತೀರಾ, ಅವ್ರು ರಿಪೀಟ್ ಮಾಡ್ತಾನೆ. ಪಕ್ಕ 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 ನಮ್ಮ ಸೂರ್ಯ ಅವ್ರು ಎಲ್ಲ ಡೈಲಾಗ್ ಹೇಳ್ತಾರೆ, ನೀವು ಹೇಳ್ಕೊಡ್ಬೇಕೀಗ. ಬನ್ನಿ ಅದೇ ಬೊಬ್ರು ಅನ್ನೋದೇ ಹೇಳ್ಬೋರ. ಬೊಬ್ರುವಾನ ಪಲ್ಟಿ ಹೊಡೆದು ಬಿಡ್ತಾನೆ, ಬೇರೆ ಯಾವ್ದಾರು ಹೇಳ್ಕೊಟ್ಬಿಡಿ. ಆಯ್ತು, ಕರುಣೆ ತೋರಿಸ್ರಿ. ಬೇಡ, ಕರೋನೆ ಅಂದ್ಮೇಲೆ ಬೇಡ ಹೇಳ್ಕೊಡಿ ಹೋಗಿ ಹೋಗಿ. ಸ್ವಸ್ತಿಷ್ಟಿ ಪಶ್ಚಿಮ ರಂಗನಾಥ ಪಾಧಾರ ವಿಂದ ಮಧುಕರಾಯಿತ ಚಿತ್ತ, ಅದು ಡೋರ್ ತೆಗಿಯಪ್ಪ. ಮತ್ತರಿಪು ಷಂಡ ಕಂಡ ನೋದ್ದಂಡ ದೋರ್ದಂಡ ಅರ್ತಿಜನೇಸಿ ತಾತ ಧಾನ ಶೌಂಡ ಅಂಗನಾಜನ ಕುಸುಮ ಕೋದಂಡ ಬಾಹುದಂಡ ಧೃತ ವಿವಿಧಾಯುಧ ಪ್ರಕಾಂಡ. ಬ್ರೋ ನಮ್ಮ ತಾಯಿನಿಗೂ ನನ್ನ ಕೈಯಲ್ಲಿ ಆಗಲ್ಲ ಬ್ರೋ. ದಂಡ ಅನ್ನೋದು ಬಿಟ್ಟು ಇನ್ನೇನು ಗೊತ್ತಾಗ್ಲಿಲ್ಲ. ಬೇರೆ ಗೊತ್ತಾಯ್ತಾ? ಇಲ್ಲ ಬ್ರೋ, ಇದು ಬಂದು ಮೈಸೂರು ಮಹಾರಾಜರಿಗೆ ಹೇಳಿರುವಂಥ ಬಿರುದಾಂಕಿತಗಳು. ಈಗ ನಾವು ರಾಜ್ಕುಮಾರ್ ಅವ್ರಿಗೆ ಯಾವ ಥರ ಪದ್ಮವಿಭೂಷಣ ಇದ್ರೆ ಏನೇನು ಹೇಳ್ತೀವಲ್ಲ, ಈ ಥರ ಒಂದು ಲೆಂತಿಯಾಗೆ ಅವ್ರಿಗೆ ಅಷ್ಟು ಬಿರುದಾಂಕಿತಗಳಿದೆ. ರಣಧೀರ ಕಂಠೀರವ ಅಂತ. ನಿಜವಾಗ್ಲೂ ನೋಡ್ರಿ, ಎಷ್ಟೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳೋ ನಿಜವಾಗ್ಲೂ ನಿಮ್ಮಿಂದ. ನಮಗೆ ಗೊತ್ತಿಲ್ಲ, ನಾವಿದೇನೋ ಏನೋ ಶೋ ಮಾಡೋಣ ಅಂತ ಬಂದು ನಮ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನಮ್ಗೇನ್ ಗೊತ್ತು ಬ್ರೋ. ನಿಜವಾಗ್ಲೂ ಸೀರಿಯಸ್ಲಿ ಟ್ರೂಲಿ ನಿಮ್ ಒಳಗಡೆ ಇನ್ನ ತುಂಬಾ ಅಡಗಿದೆ, ತಗಸ್ತೀವಿ. ಲೈಕ್ ನೀವು ಈಗ ಆಕ್ಟಿಂಗ್ ಫೀಲ್ಡ್ಗೆ ನೀವು ನೀನಾಸಮಿಂದ ನೀವು ಅದರಿಂದ ಟ್ರೈನ್ ಆಗಿ ಬಂದ್ರಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನ್ ಪ್ರೋತ್ಸಾಹಿಸ್ತು ಅದಕ್ಕೆ ಹೋಗೋಕೆ? ಬ್ರೋ, ಏನು ಪ್ರೋತ್ಸಾಹಿಸ್ಲಿಲ್ಲ. ಯಾವ ಥರ ಅಂತ ಅಂದರೆ, ಈಗ ಎಲ್ಲ ಫಸ್ಟ್ ಪಿ ಯು ಅಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ವಿ. ಇದೇ ಥರ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತಲ್ಲ, ಫ್ರೆಂಡ್ ಸರ್ಕಲ್ ಇರುತ್ತೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಇದು ಮಾಡ್ತಿರ್ತೀವಿ. ನಮಗೇನು ಅಂತ ಅಂದರೆ
ಅವಾಗ ಒಂದು 30 ರೂಪಾಯಿ 50 ರೂಪಾಯಿ ಇದ್ರೆ ಅದೇ ಫುಲ್ ದುನಿಯಾ ನೋಡ್ತಾ ಇದ್ವಿ. ಯಾವ ತರ ದುನಿಯಾ ಬ್ರೋ? ಬ್ರೋ ಆ ತರ ಎಲ್ಲ ನಿಜವಾಗ್ಲೂ ಆ ತರ ಎಲ್ಲ ಏನೂ ಮಾಡಿಲ್ಲ, ಇವಾಗ ಮಾಡ್ತಾ ಇದೀವೇನೋ ಅಷ್ಟೇ. ಬ್ರೋ ಅದು ಇವ್ರು ಮಾಡಿರೋದೆಲ್ಲ ನಿಮ್ಮನ್ ಕೇಳ್ತಾವೆ, ತಪ್ಪು ತಿಳ್ಕೊಂಬೇಡಿ ಬ್ರೋ. ಅಲ್ಲ ಡೈಲಾಗ್ ಹೊಡಿಯ, ಡೈಲಾಗ್ ಹೇಳು. ಇಲ್ಲ ಸುಮ್ಮನೆ ಇರ್ರಿ, ನಾನೇನೋ ಕೇಳ್ತಾ ಇದ್ದಾನೆ. ಅದೇ ಹೇಳನಲ್ಲ ಬ್ರೋ, ಅವಾಗೆಲ್ಲ 30 ರೂಪಾಯಿ 50 ರೂಪಾಯಿ ಇದ್ರೆ ಏನ್ ಮಾಡ್ತಿದ್ವಿ, ಶುಕ್ರವಾರ ಬಂತು ಅಂದ್ರೆ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಬಿಡೋದು. MG ರೋಡಲ್ಲಿ ಕೃಷ್ಣ ಟ್ಯಾಗೀಸ್ ಅಂತ ಒಂದು ಟ್ಯಾಗೀಸ್ ಇತ್ತು, ಇವಾಗೆಲ್ಲ ಕಾಂಪ್ಲೆಕ್ಸ್ ಆಗ್ಬಿಟ್ಟಿದೆ. ಅವಾಗ 30 ರೂಪಾಯಿ ಗಾಂಧಿ ಕ್ಲಾಸ್ ಟಿಕೆಟ್. ಯಾವ ಫಿಲಮ್ ಬ್ರೋ? ಬ್ರೋ ನನ್ನ ಅನಿಸಿಕೆ ಐ ಅಂತ ತಮಿಳ್ ಫಿಲಮು, ಐ ಫಿಲಮ್ಗೆ ಹೋಗಿದ್ವಿ ಬ್ರೋ. ಸಿಕ್ಕಾಬಡೆ ಸಿನಿಮಾಗಳು ನೋಡ್ಬಿಟ್ಟಿದೀವಿ. ಯಾವುದು ಶುಕ್ರವಾರ ಆಯ್ತು ಅಂದ್ರೆ 30 ರೂಪಾಯಿ ತಗೋ ಟಿಕೆಟು, ಹೆಂಗಿದ್ರು ಬಸ್ ಪಾಸ್ ಇರೋದು, ಬಸ್ ಹಾಕೊಂಡು ಬಂದ್ಬಿಡ್ತಿದ್ವಿ SIT ಇಂದ. ಡೈರೆಕ್ಟ್ ಹೋಗೋದು, ಸಿನಿಮಾ ನೋಡೋದು. ಸಿನಿಮಾ ನೋಡ್ತಾ 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 ಏನಾಗ್ಬಿಡ್ತು, ನನಗೆ ಸಿನಿಮಾದಲ್ಲಿ ಮಾಡಬೇಕು, ನಾನು ಆ್ಯಕ್ಟಿಂಗ್ ಮಾಡಬೇಕು, ಏನೋ ಐತೆ ನನ್ನಲ್ಲಿ, ಏನೋ ಐತೆ. ಈಗ ಬಾಯ್ಸ್ ನಮ್ಮ ಜೊತೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಏಯ್ ಮಚ್ಚ ನೀನೇನೋ ಮಾಡ್ತೀಯ ನೀನು ಮಾಡು ಅಂತ ಈ ಥರ ಎಲ್ಲ ಉರಿ ತುಂಬಿಸೋರು. ಅದೇ ಥರ ಹಿಂಗೆ ಕಾಲೇಜ್ಗೆ ಈ ವಿದ್ಯಾ ಮ್ಯೂಸಿಕ್ ಅವರು ಈ ಥರ ಎಲ್ಲ ಬರ್ತಾರಲ್ಲ, ಅವಾಗ ನಾನೇ ಫಸ್ಟ್ ಹೋಗ್ಬಿಟ್ಟು ಅಕ್ಕ ಮೈಕ್ ಕೊಡಿ ಅಂತ ಮೈಕ್ ಇಸ್ಕೊಂಬಿಡೋದು, ಏನೋ ಒಂದು ಡೈಲಾಗ್ ಹೇಳೋದು. ಅವಾಗೆಲ್ಲ ಇಷ್ಟೆಲ್ಲ ಟ್ರೈನ್ ಇರಲಿಲ್ಲ, ಏನಿರಲಿಲ್ಲ. ನನಗೇನು ಬರುತ್ತೋ ಅದು, ತಪ್ಪು ಹೇಳ್ತೀನ ತಪ್ಪು, ನಿಜ ಹೇಳ್ತೀನ ನಿಜ, ನನಗೇನು ಬರುತ್ತೆ ಅದನ್ನ ಹೇಳ್ತಾ ಇರೋದಷ್ಟೇ. ಈ ಥರ ಹಂಗೆ ಮಾಡಿರೋದಕ್ಕೆ ಬ್ರೋ ಇವತ್ತು ಇಲ್ಲಿ ನಿಂತಿದ್ದೀರಾ ನೀವು. ಬ್ರೋ ನಿಮ್ಗಿರೋ ಟ್ಯಾಲೆಂಟ್ಗೆ ಈ ಸ್ಟೇಜ್ ಅಲ್ಲ ಬಿಡ್ರಿ, ದೊಡ್ಡ ಸ್ಟೇಜ್ ಹಾಕ್ಸೋಣ. ನಮ್ ಶೋಗ್ ಬಂದಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ಥ್ಯಾಂಕ್ ಯು ಬ್ರೋ. ಬ್ರೋ ಹೌದು, ನೀವು ಯಾವ್ಯಾವ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೀರಾ? ಬ್ರೋ ಮಾಡಿದ್ದೀನಿ ಬ್ರೋ. ಮಧುಚಂದ್ರ ಸರ್ ಅವ್ರದ್ದು, ಅಂದ್ರೆ ಮಂಜು ಮಾಂಡವ್ಯ ಇದಾರಲ್ಲ ಮಾಸ್ಟರ್ ಪೀಸು, ಯಶ್ ಅವ್ರದ್ದು, ಅವ್ರ ಅಣ್ಣ ಮಧುಚಂದ್ರ ಅಂದ್ಬಿಟ್ಟು ಅವ್ರದ್ದು ಅದೇ ವಾಸ್ಕೋಡಿಗಮ ಅಂತ ಸಿನಿಮಾ ಬಂದಿತ್ತಲ್ಲ, ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಆಮೇಲೆ ರವಿಶ್ರೀ ಅಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಈಗ ಸುಜನ್ ಲೋಕೇಶ್ ಅವ್ರ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ ಒಂದು ರಿಲೀಸ್ ಆಯ್ತಲ್ಲ, ಅದ್ರಲ್ಲಿ ಮಾಡಿದ್ದೀನಿ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿಂದ ಬರ್ತಿದ್ದಂಗೆ ಒಂದು 3-4 ಶಾರ್ಟ್ ಮೂವಿ ಎಲ್ಲ ಮಾಡಿದ್ದೀನಿ. ಅದೆಲ್ಲ ಯೂಟ್ಯೂಬಲ್ಲಿ ಇವಾಗಲೂ ಅವೈಲೇಬಲ್ ಐತೆ. ಇವರು ತುಂಬಾ ಮಾಡೋರು ಬ್ರೋ, ನೋಡೋ ಅಂಥದ್ದು ಏನು ಮಾಡಿಲ್ಲ. ನೋಡೋಣ ಬಿಡಿ ಬ್ರೋ. ಸೆನ್ಸರ್ ಓಕೆ, ಸೊ ಹೌದು. ನೆಕ್ಸ್ಟ್ ಅಷ್ಟೇ ನಮ್ದು. ನಮ್ದಷ್ಟೇ ಆಯ್ತಾ? ಚಾರ್ಜ್ ಕಮ್ಮಿ ಆಯ್ತಾ? ಕಡಿಮೆ ಆಯ್ತು ಅಷ್ಟೇ ಬರೋ. ಜ್ಯೂಸ್ ತಂದ್ರೆ ಟ್ಯಾಲೆಂಟ್ ನೋಡಿ ಚಾರ್ಜ್ ಕಡಿಮೆ ಆಗೋಯ್ತು. ಜ್ಯೂಸ್ ಬೇಕು ಅನ್ಸುತ್ತೆ. ಬೇಕು. ಓಕೆ ಫೈನ್. ಸೊ ನೆಕ್ಸ್ಟ್ ಬ್ರೋ, ನೀವು ಜಡ್ಜಸ್ಗೆ ರೋಸ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಸೊ ಕ್ಯಾನ್ ಯು ರೋಸ್ಟ್ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ನೀವು ಹೌದು ಅಂತ ಹೇಳ್ಬಿಟ್ಟು ಅದರಲ್ಲಿ ಇದು ಮಾಡಿದ್ದೀರಾ. ಓಕೆ. ಸೊ ಓಕೆ, ಸೊ ನೀವು ಯೋಚನೆ ಮಾಡಿ ಇನ್ನು. ಎಡಿಟ್ ಮಾಡ್ತೀವಿ ಇವೆಲ್ಲ ಕಟ್ ಆಗಿ. ನಾನು ಕಟ್ ಮಾಡಲ್ಲ, ನಾನು ಎಡಿಟರ್. ಅಲ್ಲ ನನಗೆ ಈ ಬೆಣ್ಣೆ ಅಂತಾರಲ್ಲ, ಆ ಬೆಣ್ಣೆ ಅನ್ನೋ ಸಿಚುವೇಶನ್ ಕೇಳಿ ಚಿಕ್ಕ ವಯಸ್ಸಿಂದ ಯಾವ್ದೋ ಒಂದು ಡೈಲಾಗ್ ಜ್ಞಾಪಕ ಆಯ್ತು. ಹೇಳಿ ಬ್ರೋ ಹೇಳಲೇಬೇಕು. ಅದೇನಿಲ್ಲ ಬ್ರೋ, ಅಂದ್ರೆ ಅವಾಗೆಲ್ಲ ಇಲ್ಲ ಏನ್ ಅದ್ ಬೇಡ ಬ್ರೋ, ಬೆಣ್ಣೆ ಹಿಡ್ಕೊಂಡ್ಬಿಟ್ರೆ ಆಮೇಲೆ ಇನ್ನೊಂದೇನೋ ಗದೆ ಹಿಡ್ಕೊಂಡಾಗ ಹೋಗ್ಬಿಡ್ತಿದೆ. ಅದಕ್ಕೆ ಏನಂತ ಅಂದ್ರೆ ಓಕೆ, ಅದೇ ಎಲ್ಲ ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇರ್ತದಲ್ಲ ಬ್ರೋ ಚಿಕ್ಕ ವಯಸ್ಸಲ್ಲಿದ್ದಾಗ, ಅವಾಗೆಲ್ಲ ಹೇಳ್ತಾರೆ ಏರೋಪ್ಲೇನ್ ಟಾಟಾ, ಏರೋಪ್ಲೇನ್ ಟಾಟಾ, ಬಂಗಾರಪ್ಪನ ತೋಟ ಅಂತ 5 kg ಬೆಣ್ಣೆ ಅಳ್ಳಾಡ್ಸು ಅಂತ ಅರ್ಷಿತ್ ಹೇಳ್ಬೇಕಾದ್ನೆಲ್ಲ. ಸೊ ಅಕಸ್ಮಾತ್ ಕಲೆಗೆ ಬೆಲೆ ಇಲ್ಲ ಅಂದ್ರೆ, ಸೊ ಯು ಕ್ಯಾನ್ ಶೋ ದಿಸ್. ಫೈನ್. ಓಕೆ, ಅವರೇ ಕಾಣಿಸಲ್ಲ ಕಣ್ರಿ ನೀವು ಅದ್ರ ಮೇಲೆ. ಅವ್ರು ನನ್ನ ಮೇಲೆ ಏನೋ ದ್ವೇಷ, ನಾನು ಮುಚ್ಚಬೇಕು ಅಂತಾನೆ ಬಂತು. ನಿಮ್ ಮುಂದೆ ಇಟ್ಕೊಂಡು ತಿರುಗಿಸ್ರಿ. ಓಕೆ, ಸೊ ನಿಮ್ಗೆ ಕಾಣಿಸಲ್ಲ ಬ್ರೋ, ಇಲ್ಲಿ ಅಲ್ಲಿಡು ಬ್ರೋ, ಸಾಕಲ್ಲಿಡು ಬ್ರೋ. ಬಗ್ತೀನಿ ಏನಿಲ್ಲ, ತೊಂದ್ರೆ ಇಲ್ಲ. ಸೊ ನಿಮ್ಮ ಬ್ರೋ ಆಲ್ರೆಡಿ ಹೇಳ್ಬಿಟ್ರು ನಿಮ್ ಬ್ರೋ. ಎಲ್ಲಾ ಟೈಮಲ್ಲೂ ಬಗ್ಗಕ್ಕೆ ಹೋಗ್ಬಾರ್ದು ಬ್ರೋ, ಎಲ್ಲಾರು ಸರಿ ಇರಲ್ಲ, ನಮ್ಮವರೇ ಆಗಿರಲ್ಲ. ಇವ್ರಿಬ್ರು ಮೇಲೆ ನಂಬಿಕೆ ಸ್ವಲ್ಪ, ಅದಕ್ಕೆ ಹೇಳ್ದೆ. ಹಿಂದೆ ಯಾರು ಇಲ್ಲಲ್ಲ, ಬ್ಲ್ಯಾಕ್ ಕರ್ಟನ್ ಐತಲ್ಲ, ಓಕೆ ನಡೆಯುತ್ತೆ. ಫೈನ್. ಸೊ ಕಾರ್ತಿಕೇಂದ್ರ ಸರ್ ಬ್ರೋ, ಒಂದು ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಆಗಿದೆ, ತಿರುಗಿಸ್ತೀನಿ, ನೀವು ಸ್ಟಾಪ್ ಹೇಳಿದ್ರೆ ನಾನೇ ಸ್ಟಾಪ್ ಮಾಡ್ತೀನಿ. ಓಕೆ ಬ್ರೋ, ಆಯ್ತು. ಸ್ಟಾಪ್. ಎಷ್ಟಿದೆ? 8. ಓಕೆ, ಲೆಟ್ಸ್ ಗೋ. ಬ್ರೋ ನಿಮ್ಗೆ ಕಲೆಗೆ ಬೆಲೆ ಇದೆ ಅನ್ಸುತ್ತಾ? ಅವ್ರ ಕಲೆಗ? ಇಲ್ಲ, ನಂದಲ್ಲ ಕೇಳಿದ ಅವ್ರು. ನಿಮ್ದಾಯ್ರೆ ಉಲ್ಟಾ ಇಷ್ಟು ದಬ್ಬ ಹಾಕ್ಬಿಡ್ತಿದೆ ಇಟ್ಕೊಂಡು. ಅವ್ರದಂದ್ರೆ ನಾನು ಸ್ಟಾಪ್ ಬ್ರೋ. 10. ನಾನ್ ಕೊಟ್ಟ ಮೇಲೆ ಪಕ್ಕ ಇರೋ ಬ್ರೋ, ಇವ್ರಿಗೆಲ್ಲ ನಿಮ್ ಮೇಲೆ ದ್ವೇಷ ಐತೆ, ಯೋಚನೆ ಮಾಡಿ. ಬರಕ್ಕೂ ಮುಂಚೆ ಈ ಮಾತಾಡ್ಲಿಲ್ಲ.
ಬ್ರೋ ಇವಾಗ ನಾನೇನಾದ್ರು ನಾನು ಬಾಕ್ಲು ತವೆ ಫ್ಯಾನ್ ಆಗಿದ್ದೀನಿ ನಿಮ್ಗೆ. ಇವಾಗ ನಾನೇನಾದ್ರು ಅಪ್ಪಿ ತಪ್ಪಿನಾದ್ರೂ ಕಮ್ಮಿ ಮಾರ್ಕ್ಸ್ ಏನಾದ್ರು ತೆಗೆದ್ಬಿಟ್ಟೆ ಅಂದ್ರೆ ನೀವೆಲ್ಲ ನನ್ನ ಬಿಡ್ತೀರಾ? ಬ್ರೋ ನಾವಿಬ್ರು ಎದ್ದು ಹೋಗ್ತೀವಿ ಬ್ರೋ. ಹಿಂದೆ ಬ್ಲ್ಯಾಕ್ ಸ್ಕ್ರೀನ್ ಹಾಕ್ಸಿರೋದೇ ಆ ಉದ್ದೇಶಕ್ಕೆ. ಕರ್ಕೊಂಡು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಓಕೆ ಸ್ಟಾಪ್. 6 ಜಾಸ್ತಿ ಬಗ್ಗಿದ್ದು ಉಪಯೋಗ ಆಗಿದೆ. ಹೆಂಗೆ ನಾನು ಹಿಂಗ್ ನಿಂತ್ಕೊಂಡು 6 ಹೊಂದಿದ್ದೀನಿ. 6, 8, 10. ಸೊ ನಿಮ್ ಸ್ಕೋರು ಆಲ್ಮೋಸ್ಟ್ ಇವಾಗ ಎಷ್ಟಿದೆ? ಕ್ಯಾಚ್ ತೆಗಿಬೇಕು ನಿಮ್ಗೆ, ನಂಗೆ ಗೊತ್ತಾಯ್ತು, ಅರ್ಥ ಆಗ್ಬೋದು. 24. ಸೊ ಸ್ಕೋರ್ ಬಂದಿ ನಿಮ್ದು 24. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು Congrats bro. ಥ್ಯಾಂಕ್ ಯು ಬ್ರೋ. ಇಷ್ಟೇ ಅನ್ಕೊಂಡ್ರಾ? ಚಾನ್ಸೇ ಇಲ್ಲ. ಇನ್ನೂ ಮಜಾ ಇರುತ್ತೆ, ಇನ್ನೂ ಸೀನ್ಸ್ ಇರುತ್ತೆ, ಇನ್ನೂ ರೋಸ್ಟಿಂಗ್ ಇರುತ್ತೆ, ಇನ್ನೂ ಕಂಪ್ಲೀಟ್ ಎಲ್ಲಾ ತರ ಮಜಾ ಇರುತ್ತೆ. ನಿಮಗೆ ಕಲೆ ಇರಲಿ ಬಿಡಲಿ, ನೀವು ನಮ್ಮ ಕಲೆಗೆ ಬೆಲೆ ಇಲ್ವಾ ಶೋಗೆ ಬಂದು ಏನು ಬೇಕಾದರೂ ಪರ್ಫಾರ್ಮ್ ಮಾಡ್ಬೋದು. ಸೊ ಇದು ಫುಲ್ ಎಂಟರ್ಟೈನ್ಮೆಂಟ್ ಶೋ ಆ್ಯಂಡ್ ನೀವು ಯಾರು ಬೇಕಾದ್ರೂ ಬರ್ಬೋದು. ನಿಮ್ಮ ಕಲೆ ಇದೆಯೋ ಬಿಡ್ತೋ ಡಸಂಟ್ ಮ್ಯಾಟರ್. ಆ್ಯಂಡ್ ಗೈಸ್ ವಿ ಆರ್ ಸೈನಿಂಗ್ ಆಫ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಗಂಟೆ ಹೊಡೀರಿ, ಮಿಸ್ ಮಾಡಬೇಡಿ. ಆ್ಯಂಡ್ ಗೈಸ್ ಇನ್ನೊಂದೇನು ಅಷ್ಟೇ, ಜಂಪ್ ಮಾಡೋದು ಇಬ್ರು ಒಂದೇ ಸರಿ. ಈಗ ಸುಮ್ಮನೆ ಹಿಂಗೆ ಜಂಪ್ ಮಾಡೋಣ, ಫುಲ್ ಡಿಸಪಿಯರ್ ಯಾಕ್ರೆ ಬಿಡೋಣ ಆಚೆಗೆ. ಹಾಂ ಸರಿ ಆಯ್ತು. ಹಾಂ 3, 2, 1 ಗೋ. ಜಂಪ್.